ನಮ್ಮ ಜೊತೆ ಮಾತಾಡಲಿಕ್ಕೆ ಬಿ.ಪಿ. ಹರೀಶ್ ಅವರಿದ್ರೆ. ಸರ್, ಇವತ್ತಿನ ಪ್ರತಿಭಟನೆಯಲ್ಲಿ ತಮ್ಮ ಮೇಲೆ ಮೊಟ್ಟೆನೇ ಎಸೆದ್ರು, ಯಾಕೆ ಆಯಿತು? ಸ್ವಲ್ಪ ವಿವರಿಸ್ತಾ ಹೋಗ್ಬೋದಾ? ಆರ್ ಅಶೋಕ್ ಅವ್ರ ಕಚೇರಿಯಿಂದ ಪ್ರತಿಭಟನೆ ಇದೆ. ಆರ್ ಅಶೋಕ್ ಅವ್ರ ಕಚೇರಿಗೆ ನೀವು ಬನ್ನಿ ಅಂತೇಳಿ ಎಲ್ಲ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ತಿಳಿಸಿದರು. ನಾವು ಕೂಡ ಹಿಂದುಳಿದ ಅಲ್ಪಸಂಖ್ಯಾತ ಸಮಿತಿ ಸಭೆ ಇರೋದ್ರಿಂದ ಆ ಸಭೆಗೆ ಬಂದಿದ್ದೆ. ಫೋನ್ ಬಂದಾಗ ಸಭೆ ಕೂಡ ಪ್ರಾರಂಭ ಆಗಲಿಲ್ಲ. ಫೋನ್ ಬಂದಿದೆ ಅಂತೇಳಿ ನಾನು ಆರ್ ಅಶೋಕ್ ಅವರ ಚೇಂಬರ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 16 ಶಾಸಕರು ಆರ್ ಅಶೋಕ್ ಅವ್ರ ಜೊತೆ ತಮ್ಮ ಕಾರ್ನಲ್ಲಿ ನಾವು ಅವ್ರ ಹಿಂದೆ ಹೊರಟಂಥ ಸಂದರ್ಭದಲ್ಲಿ ಒಂದು ಸಿಗ್ನಲಲ್ಲಿ ಅವ್ರ ಕಾರ್ಗಳು ಮುಂದೋಯ್ತು. ನಮ್ಮ ಡ್ರೈವರ್ಗೆ ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ. ನಮಗೆ ರಸ್ತೆಗಳ ಪರಿಚಯ ಇಲ್ಲದ ಕಾರಣ ನಮ್ಮ ಡ್ರೈವರ್ ಲೊಕೇಶನ್ ಹಾಕ್ದ, ಕಾಂಗ್ರೆಸ್ ಪಾರ್ಟಿ ಆಫ್ ಬೆಂಗಳೂರು. ಆ ಲೊಕೇಶನ್ ಪ್ರಕಾರ ಹೋದಂಥ ಸಂದರ್ಭದಲ್ಲಿ ಒಂದು ಡೆಡ್ ಎಂಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಡ್ರೈವರ್ ಹೇಳ್ದ, ಅಣ್ಣ ಕಾಂಗ್ರೆಸ್ ಪಾರ್ಟಿ ಆಫೀಸು ಲೆಫ್ಟ್ ತೋರಿಸ್ತಾ ಇದೆ, ಆದರೆ ಲೆಫ್ಟ್ ಹೋಗೋಕ್ಕೆ ಒನ್ ವೇ ಇದೆ, ನಾನು ರೈಟ್ ಹೋಗಿ ಮುಂದೆ ಕಾರ್ ನಿಲ್ಲಿಸ್ತೀನಿ, ನೀವು ಇಲ್ಲಿ ಇಳಿದು ನೋಡ್ರಿ ಅಂದ. ನಾನು ಅಲ್ಲಿ ಇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಗಮನಿಸಿದಾಗ ಅನ್ನಿಸ್ತು ನಾನು ಇಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಕಚೇರಿ ಹತ್ರ ಅಂತೇಳಿ. ಆಗ ನನಗೆ ಗೊತ್ತಾದ ಮೇಲೆ ನಾನು ಅಲ್ಲಿಂದ ಹೋಗಲಿಕ್ಕೆ ಒಬ್ಬನೇ ಇರೋದ್ರಿಂದ ನಾನು ಹೋಗೋಣ ಅಂತೇಳಿ ಹೊರಟೆ. ಯಾರು ನಮ್ಮವರೆಲ್ಲ ನಾಯಕರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಇವರು BJP MLA ಅಂತೇಳಿ ಗುರುತಿಸಿ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾದರು. ಕಚೇರಿಯಲ್ಲಿರುವಂತಹ ಕಾರ್ಯಕರ್ತರು ಬಂದಿರೋದು ಕಾಂಗ್ರೆಸ್ ಕಚೇರಿಯಿಂದನೇ ಎಲ್ಲರೂ ಓಡಿ ಬಂದಿದ್ದು. ಮೊಟ್ಟೆ ಅವರು ಹಿಂದ್ಗಡೆ ಇದ್ದ ಕಚೇರಿಯಲ್ಲಿ ಇದ್ದಂಥವ್ರ ಕೈಯಲ್ಲಿ ಕೋಲುಗಳು ಇತ್ತು. ಕೋಲ್ ಅಂದರೆ ಈ ಪಕ್ಷದ ಬಾವುಟ ಕಟ್ತಕ್ಕಂಥ ಕೋಲುಗಳು, ಅವೆಲ್ಲವೂ ಕೂಡ ಅವ್ರ ಹತ್ರ ಇತ್ತು. ಜನ ಬಂದ್ರು? ಏಕಾಏಕಿ ಎಷ್ಟು ಜನ ಬಂದರು ಸರ್? ನನಗೆ ಒಂದೇ ಸರಿ ಅವರು ಸುಮಾರು ಒಂದು 50ಕ್ಕೂ ಹೆಚ್ಚು ಸಂಖ್ಯೆ ಇರ್ಬೋದು. ಪೊಲೀಸರು ತಕ್ಷಣ ನನಗೆ ತಿರುಗಿ ನೋಡ್ಲಿಕ್ಕೂ ಬಿಡಲಿಲ್ಲ. ಅವರು ರಕ್ಷಣೆಯಲ್ಲಿ ನನ್ನನ್ನು ಕಳಿಸಿದ್ರು. ಆದರೂ ಕೂಡ ಅವರು ಮೊಟ್ಟೆ ಎಸೆಯೋದು, ಕೈಯಲ್ಲಿ ಗುದ್ದೋದು ಎಲ್ಲ ಅವ್ರು ಮಾಡಿದರು. ಆ ಪೊಲೀಸರು ನಿಮ್ಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡಿದ್ರು ಅಂತ? ಅಲ್ಲ, ಅಲ್ಲಿದ್ದಂಥ ಪೊಲೀಸರು ಮಾತ್ರ ಅವರು ಯಾವುದಕ್ಕೂ ಅಂಜದೆ ನನಗೆ ರಕ್ಷಣೆ, ಒಬ್ಬ ಶಾಸಕನಿಗೆ ಎಷ್ಟು ರಕ್ಷಣೆ ಕೊಡಬೇಕೋ ರಕ್ಷಣೆ ಕೊಟ್ಟರು. ಈಗ ದೂರು ಕೊಟ್ಟಿದ್ದೀರಾ, ಮುಂದಿನ ನಡೆ ಹೇಗಿರುತ್ತೆ ಸರ್? BJP ಸಂಜೆ ಒಳಗೆ ಆ ದುಷ್ಕೃತ್ಯ ಮಾಡಿದಂಥವ್ರನ್ನ ಬಂಧಿಸದೆ ಹೋದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನಾಳೆಯಿಂದನೇ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಇವಿಷ್ಟು ಬಿ.ಪಿ. ಹರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.